ಶೇರಿಗಲ್ಲಿಯಲ್ಲಿರುವ ಶ್ರೀ 1008 ಚಂದ್ರಪ್ರಭಾ ಜೈನ ಮಂದಿರದ ದ್ವಾದಶಿ ಶತಮಾನೋತ್ಸವ ಸಮಾರಂಭ ಇಂದು ಭಕ್ತಿಭಾವದಲ್ಲಿ ಜರುಗಿತು. 2013ರಲ್ಲಿ ಜೈನ ಮಂದಿರದ ಶತಮಾನೋತ್ಸವ ಕಳಸಾರೋಹಣ ಮತ್ತು ಮಾನಸ್ತಂಭ ಪೂಜನಾ ವೈಭವದಿಂದ ಕಾರ್ಯಕ್ರಮ ನಡೆಯಿತು. ಈ ಬಾರಿ 12 ವರ್ಷದ ಬಳಿಕ ಇಂದು ದ್ವಾದಶೋತ್ಸವ ನಡೆಸಲಾಗುತ್ತಿದೆ. ಇಂದು ದ್ವಾದಶೋತ್ಸವ ನಿಮಿತ್ತ ಬೆಳಗಿನಿಂದ ಸಂಜೆವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಭಿಷೇಕ, ಚಂದ್ರಪ್ರಭು ವಿಧಾನಗಳು, ಮಧ್ಯಾಹ್ನ ಕುಂಭ ಮೆರವಣಿಗೆ, ರಥದ ಸವಾಲು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದ್ರು. ಈ ಉತ್ಸವದಲ್ಲಿ ಬೆಳಗಾವಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಶ್ರಾವಕ ಶ್ರಾವಕಿಯರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಶಾಂತಿನಾಥ ಪಾರ್ಶ್ವನಾಥ ಉಪಾಧ್ಯಾಯ ಅವರು ಮಾಹಿತಿಯನ್ನ ನೀಡಿದ್ರು. ಜೈ ಜಿನೇಂದ್ರ. ನಾವೀಗ ಶ್ರೀ ಚಂದ್ರಪ್ರಭು ದಿಗಂಬರ ಜೈನ್ ಮಂದಿರ್ ಶೇರಿಗಲ್ಲಿ ಬೆಳಗಾವಿಯಲ್ಲಿದ್ದೇವೆ. ಈ ಮಂದಿರಕ್ಕೆ ಶತಮಾನಗಳ ಇತಿಹಾಸವಿದೆ. 2013ರಲ್ಲಿ ಈ ಮಂದಿರದ ಶತಮಾನೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಕಲಶಾರೋಹಣ ಮತ್ತು ಮನಸ್ತಂಭದ ಪೂಜೆ ಎಲ್ಲ ತುಂಬಾ ವೈಭವದಿಂದ ಜರುಗಿದೆ. ಅದೇ ಪ್ರಕಾರ 12 ವರ್ಷ ಆಯ್ತಂತ ದ್ವಾದಶೋತ್ಸವವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಂಜಾನೆ 6ರಿಂದ ಇವತ್ತು ಸಾಯಂಕಾಲವರೆಗೆ ಎಡಬಿಡದ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಮುಂಜಾನೆಯಿಂದ ಚಂದ್ರಪ್ರಭು ತೀರ್ಥಂಕರ ಅಭಿಷೇಕ, ಆ ನಂತರ ವಿಧಾನಗಳು ಆಯಿತು. ನಂತರ ಈ ಮಧ್ಯದಲ್ಲಿ ಲಕ್ಷ್ಯ ಬೆಳೆಸುವಂತಹ ವಿಜೃಂಭಣೆಯ ಮೆರವಣಿಗೆ ಇಲ್ಲಿ ಆಗ್ತಾ ಇದೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ನಮ್ಮ ವಿನಂತಿ ಇದೆ. ಎಲ್ಲರಿಗೂ ಸಾದರ ಜೈ ಜಿನೇಂದ್ರ. ಈ ಬೆಳಗಾವಿ ಪರಿಸರ ಮತ್ತು ಸುತ್ತಮುತ್ತಲಿನ ಹಳ್ಳಿಯಿಂದ ಜನ ಎಲ್ಲ ಬಂದಿದ್ದಾರೆ. ಎಲ್ಲ ಜನಮಂದಿರಗಳ ಟ್ರಸ್ಟ್ ಕಮಿಟಿ ಅವರು ಬಂದಿದ್ದಾರೆ, ಪುರೋಹಿತರು ಬಂದಿದ್ದಾರೆ. ಅವರೆಲ್ಲರಿಗೂ ಚಂದ್ರಪ್ರಭು ಟ್ರಸ್ಟ್ ಕಮಿಟಿ ವತಿಯಿಂದ ಹಾರ್ದಿಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಭಾಗಿಯಾಗಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.